ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಸುಂಕದವನು ಮುಂದೆ ಸುಖ ದುಃಖ ತೋಡ್ಕೊಂಡಂಗೆ ಆಯ್ತು. ಅಕ್ಕ ಅಕ್ಕ ತಂದೆನಕ್ಕ ನಾನು ಹೇಳಿದ್ದು. ನೀನು ಏನಾದರೂ ಹೇಳ್ತಾನೆ ಇರ್ತೀಯಪ್ಪ, ಅದೇನು ಒಗಟೊಗಟಾಗಿ ಮಾತಾಡಬೇಡ. ಏನು ತರಕ್ಕೆ ಹೇಳಿದ್ದೆ ನೀನು, ನೇರವಾಗಿ ಬಿಡಿಸಿ ಹೇಳು. ಹೋಗಕ್ಕ, ನೀನು ಎಲ್ಲ ಮರ್ತು ಬಿಡ್ತೀಯ. ನಿನ್ನ ಹತ್ರ ಹೇಳೋದು ಒಂದೇ, ಸುಂಕದವನ ಮುಂದೆ ಹೇಳೋದು ಒಂದೇ. ಅದೇನೋ ಹೇಳ್ತಾರಂತಲ್ಲ, ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡಂಗೆ ಆಯಿತು ಅಂತ, ಹಾಗಾಗತ್ತಷ್ಟೆ. ಓಹೋ ಏನು ರಾಮು, ಕೋಪದಿಂದ ರಂಗಾಗಿ ರಾಂಗಾಗಿ ಆಡ್ತಿದೀಯಲ್ಲ, ಏನು ಸಮಾಚಾರ ಅಂತ. ಅಲ್ಲಕ್ಕ, ಮೊನ್ನೆ ನನ್ನ ಹುಟ್ಟದಬ್ಬಕ್ಕೆ ಅಂತ ಹೊಸ ಶರ್ಟನ್ನು ತೆಕ್ಕೊಟ್ಟೆ. ಆಗ ನಾನು ಪ್ಯಾಂಟ್ ಹಳೇದಾಗೋಗಿದೆ ಅಕ್ಕ, ಫೇಡಾಗೋಗಿದೆ. ಒಂದು ಒಳ್ಳೆ ಪ್ಯಾಂಟ್ ಬೇಕು ಅಂತಂದಿದ್ದೆ ಅಲ್ವಾ. ನಾಗರ ಪಂಚಮಿ ಹಬ್ಬದ ಹೊತ್ತಿಗೆ ತೆಕ್ಕೊಡ್ತೀನಿ ಅಂತ ನೀನು ಹೇಳಿದ್ದೆ ಅಲ್ವಾ. ಇನ್ನೇನು ಪಂಚಮಿ ಹಬ್ಬನೂ ಬಂದ್ಬಿಡುತ್ತೆ. ಯಾವಾಗ ತೆಕ್ಕೊಡ್ತೀಯಕ್ಕ ಪ್ಯಾಂಟು? ಲೇಟ್ ಮಾಡಿದ್ರೆ ಗಣೇಶನ ಹಬ್ಬನೂ ಬಂದ್ಬಿಡುತ್ತಷ್ಟೇ. ನಾನು ಮಾತ್ರ ಹಳೆ ಪ್ಯಾಂಟ್ ಹಾಕ್ಕೊಂಡೇ ಇರಬೇಕು. ಓಹೋ ಇದಾ ವಿಷಯ ಅಲ್ವ ರಾಮು. ಶರ್ಟ್ ತಕ್ಕೊಟ್ರೆ ಪ್ಯಾಂಟ್ ಹಳೇದಾಯಿತು ಅಂತೀಯ, ಪ್ಯಾಂಟ್ ತಕ್ಕೊಟ್ರೆ ಶರ್ಟ್ ಹಳೇದಾಯಿತು ಅಂತೀಯ. ನಿಂಗಿರೋದೇ ಒಂದೇ ಪ್ಯಾಂಟು ಒಂದೇ ಶರ್ಟೇನೋ ಅನ್ನೋ ಹಾಗೆ. ನಿಂಗೆ ಏನು ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಬಿಡಪ್ಪ. ಅದಕ್ಕೆ ಈ ಸಲ ಪಂಚಮಿ ಹಬ್ಬದ ಹೊತ್ತಿಗೆ ಶರ್ಟು ಪ್ಯಾಂಟು ಎರಡೂ ಹೊಸದೇ ತೆಕ್ಕೊಟ್ಬಿಡಕ್ಕ. ಚೆನ್ನಾಗಿ ಇಟ್ಕೊತೀನಿ. ಮುಂದಿನ ತಿಂಗಳು ಕಾಲೇಜ್ ಪಿಕ್ನಿಕ್ ಬೇರೆ ಹೋಗಬೇಕು. ಟ್ರಿಮ್ ಆಗಿ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ. ಏನಂತೀಯಕ್ಕ? ಏನನ್ನೋದು, ಇವತ್ತೇ ಸಾಯಂಕಾಲ ಅಂಗಡಿಗೆ ಹೋಗೋಣ ಆಯಿತಾ? ನಿಂಗೆ ಪ್ಯಾಂಟು ಶರ್ಟು ಎರಡೂ ತಕ್ಕೊಡ್ತೀನಿ. ಅದು ಸರಿ, ಯಾಕಕ್ಕ ರಾಗ ತೆಗಿತಿದ್ಯಾ? ಅಲ್ವೋ ರಾಮು, ಬಟ್ಟೆ ತಕ್ಕೊಡಕ್ಕ ಬೇಗ ಬೇಕು ಅನ್ನೋದು ಬಿಟ್ಟು ಇಷ್ಟು ಕೋಪ ಮಾಡಿಕೊಂಡು ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಹೀಗೆ ಅಂತೆಲ್ಲ ಹೋಲಿಕೆ ಕೊಟ್ಟು ಮಾತಾಡ್ತೀಯಲ್ಲ, ನ್ಯಾಯನೇನೋ ಇದು? ಆ ಗಾದೆ ಅರ್ಥನಾದರೂ ನಿಂಗೆ ಸರಿಯಾಗಿ ಗೊತ್ತಿದೆಯೇನೋ ಹೇಳ. ಸಾರಿ ಅಕ್ಕ, ಬೆಳಗ್ಗೆ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಯಾವುದೋ ವಿಷಯಕ್ಕೆ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಅಂತ ಅಂತಿದ್ರು. ನನಗೂ ಆ ಗಾದೆ ಚೆನ್ನಾಗಿದೆ ಅನ್ನಿಸ್ತು, ಹಾಗೆ ಅಂದ್ಬಿಟ್ಟೆ ಅಷ್ಟೆ. ಹಾ ಅಂದಿದ್ದಾಯ್ತಲ್ಲ. ಈ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಅನ್ನೋ ಗಾದೆ ಅರ್ಥನ ಈಗ ಹೇಳು ನೋಡೋಣ. ಅರ್ಥ ಎಲ್ಲ ವಿವರವಾಗಿ ನಾನು ನಿನಗೆ ಹೇಳಬೇಕಾದ್ರೆ ತುಂಬ ಟೈಮ್ ತಗೊಳುತ್ತಲ್ವನಕ್ಕ. ನಿಂಗೆ ಪುರ್ಸೊತ್ತಿದೆಯಾ? ಮತ್ತು ನಾನು ಕಾಲೇಜಿಗೆ ಬೇರೆ ಹೋಗಬೇಕು, ಆಮೇಲೆ ಫ್ರೆಂಡ್ ಮನೆಗೆ ಹೋಗಬೇಕು, ಸಾಯಂಕಾಲ ಅಂಗಡಿಗೆ ಹೋಗಕ್ಕೆ ಬೇರೆ ರೆಡಿ ಆಗಬೇಕು. ಸಾಕು ನಿನ್ನ ಪುರಾಣ. ಅರ್ಥ ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ ಅಂತ ನೇರವಾಗಿ ಒಪ್ಕೊ. ಸುಮ್ಮನೆ ನಾಟಕ ಮಾಡಬೇಡ. ಅಯ್ಯೋ, ಅಂತೂ ನನ್ನ ಬಂಡವಾಳನೂ ಗೊತ್ತಾಗೋಯ್ತು ನಿಂಗೆ. ಏನು ಗೊತ್ತಾಗದೆ ಏನು, ನೀನು ನನ್ನ ಬಗ್ಗೆನೇ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಅಂತ ಅಂದಾಗಲೇ ಚೆನ್ನಾಗಿ ಗೊತ್ತಾಗೋಯ್ತು ನಿನಗೆ ಈ ಗಾದೆ ಅರ್ಥ ಒಂದು ಸ್ವಲ್ಪನೂ ಗೊತ್ತಿಲ್ಲ ಅಂತ. ಅದಕ್ಕೆ ಆಗಲೇ ಸಾರಿ ಇನ್ನಲ್ಲಕ್ಕ. ಮತ್ತೆ ಅಕ್ಕ, ಈಗ ಹೇಳಕ್ಕ, ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಅಂದರೆ ಏನು ಅರ್ಥ ಅಂತ? ನೋಡೋ ರಾಮು, ಈ ಸುಂಕ ಕಟ್ಟೋದು ಅಂತಂದರೆ ಹಿಂದೆ ಎಲ್ಲ ಸುಂಕದ ಕಟ್ಟೆ ಅಂತಿರ್ತಾ ಇತ್ತು. ಈಗೇನು ಟೋಲ್ಗೇಟ್ ಅಂತೀವಲ್ಲ ನಾವು, ಅದು ಆ ಸುಂಕದ ಕಟ್ಟೆಯಲ್ಲಿ ರಾಜ ಮಹಾರಾಜರುಗಳು ಆಳ್ತಾ ಇದ್ರಲ್ಲ, ಆವಾಗ ಆಯಾ ರಾಜ್ಯಕ್ಕೆ ಬರಬೇಕಾದ್ರೆ ಆ ರಾಜನ ಪರವಾನಗಿ ಬೇಕಾಗ್ತಿತ್ತು ಆಯಿತಾ. ಆ ರಾಜನ ಗಡಿ ಎಲ್ಲಿರುತ್ತೆ ಅಲ್ಲಿ ಸುಂಕದ ಕಟ್ಟೆ ಇರ್ತಿತ್ತು, ಅಲ್ಲಿಂದ ಪರವಾನಗಿ ತಗೊಂಡು ಹೋಗಬೇಕಾಗಿತ್ತು, ಆಗ ಸುಂಕ ತೆರಬೇಕಾಗಿತ್ತು. ಅದಕ್ಕೆ ಸುಂಕದ ಕಟ್ಟೆ ಅಂತ ಹೇಳ್ತಾ ಇದ್ರು. ಹಿಂದೆ ಅಷ್ಟೇ ಅಲ್ಲಕ್ಕ, ಈಗಲೂ ಸುಂಕ ಅಂದ್ರೆ ತೆರಿಗೆ ವಸೂಲ್ ಮಾಡೋದಕ್ಕೆ ದೊಡ್ಡ ಕಚೇರಿಗಳು ಇರುತ್ತಲ್ವಾ. ತೆರಿಗೆ ವಸೂಲ್ ಮಾಡೋ ದೊಡ್ಡ ವಿಭಾಗಗಳೇ ಇವೆ ನಮ್ಮ ದೇಶದಲ್ಲಿ. ಯಾಕಂದರೆ ನಾವು ಮನುಷ್ಯರು ವಾಸಿಸೋ ಸ್ಥಳ, ಬಳಸೋ ವಸ್ತು, ಆಸ್ತಿ ಪಾಸ್ತಿ, ಸ್ಥಿರ ಆಸ್ತಿ, ಚರಾಸ್ತಿ ಪ್ರತಿಯೊಂದರ ಮೇಲೂ ತೆರಿಗೆ ಹಾಕಲಾಗುತ್ತೆ. ಅದರ ವಸೂಲಿನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕಾಗುತ್ತೆ. ಆದಾಯ ತೆರಿಗೆ, ವೃತ್ತಿ ತೆರಿಗೆ, ವಾಣಿಜ್ಯ ತೆರಿಗೆ, ಮಾರಾಟ ತೆರಿಗೆ,
ಸೇವಾ ಶುಲ್ಕ, ಅದೇನೋ ಸರ್ವಿಸ್ ಟ್ಯಾಕ್ಸ್ ಅಂತಾರಲ್ಲ ಅದು, ಮತ್ತೆ ಆಸ್ತಿ ತೆರಿಗೆ. ಅಯ್ಯೋ ಎಷ್ಟೆಲ್ಲ ತೆರಿಗೆ ಇದಾವಕ್ಕ. ಹೌದಪ್ಪ, ಆಸ್ತಿ ತೆರಿಗೆನ ಕಂದಾಯ ಇಲಾಖೆಗೆ ಹೋಗಿ ಕಟ್ಬಿಟ್ಟು ಬರ್ತೀವಲ್ಲ ಅಲ್ವಾ. ಮತ್ತೆ ನೀರು, ವಿದ್ಯುತ್ ಶಕ್ತಿ ಅದಕ್ಕೂ ಇದೆ ಗೊತ್ತಾ ಅಕ್ಕ. ಈಗೇನೋ ಹೊಸದೊಂದು ತೆರಿಗೆ ಬೇರೆ ಬಂದಿದೆಯಂತಲ್ಲ ಅಕ್ಕ, ವ್ಯಾಟ್ ಅಂತಾರಲ್ಲ, ಮೌಲ್ಯವರ್ಧಿತ ತೆರಿಗೆ ಅಂತ. ಅದೇನು ಹೊಸದೇನೋ, ಬಂದಾಗ್ಲೇ ಹಳೇದಾಯ್ತು ಕಣ. ಅದೇನು ಅಂತ ಹೇಳು ನೋಡೋಣ. ನಂಗೆ ಗೊತ್ತಿಲ್ಲ, ನೀನೇ ಹೇಳಕ್ಕ. ನೋಡು, ಹಂತ ಹಂತದಲ್ಲಿ ತೆರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂದರೆ ಉತ್ಪಾದನೆ ಹಂತದಲ್ಲೇ ಉತ್ಪಾದಕರಿಗೆ ಹಾಕಿರ್ತಾರೆ, ನಂತರ ಸಗಟು ವ್ಯಾಪಾರಿಗಳಿಗೆ ಹಾಕಿರ್ತಾರೆ, ವಿತರಕರಿಗೆ ಹಾಕಿರ್ತಾರೆ, ಗ್ರಾಹಕರಿಗೆ ಬರೋ ಹಂತದಲ್ಲಿ ತುಂಬ ಕಡಿಮೆ ಆಗುತ್ತದು. ಇದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತನ್ಬಿಟ್ಟು, ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವಸೂಲಿ ಮಾಡ್ತಾರೆ. ಅದಕ್ಕೆ ನಿಗದಿತವಾದ ಕ್ರಮ ಇದೆ. ಅದಕ್ಕೆ ಬದ್ಧರಾಗಿ ಜನ, ಸರ್ಕಾರಿ ಉದ್ಯೋಗಿಗಳು, ವ್ಯಾಪಾರಸ್ಥರು, ಸರ್ಕಾರೇತರ ಸಂಸ್ಥೆಗಳವರು, ಆಸ್ತಿ ಹೊಂದಿರೋರು ಎಲ್ಲ ನಡ್ಕೋಬೇಕಾಗುತ್ತೆ ಗೊತ್ತಾ ಅಕ್ಕ. ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ, ಆದಾಯದ ಬಗ್ಗೆ ಸ್ವಯಂ ಘೋಷಿತ ವರದಿನೂ ಕೂಡ ಸಲ್ಲಿಸ್ಬೇಕಾಗತ್ತಲ್ವಾ? ಹೀಗೆ ನಿಗದಿಪಡಿಸಿದ ಸಮಯದಲ್ಲಿ ನಿಗದಿಪಡಿಸಿದ ಹಣವನ್ನು ಸರ್ಕಾರಕ್ಕೆ ತೆರಿಗೆ ಸಲ್ಲಿಸದೇ ಇದ್ದರೆ ಕಾನೂನು ರೀತಿ ಅಪರಾಧ ಆಗುತ್ತೆ. ಅಂಥವರು ಶಿಕ್ಷೆಗೂ ಒಳಗಾಗ್ತಾರೆ ಗೊತ್ತಾ ಅಕ್ಕ. ಪಾಪ ಎಷ್ಟೋ ಜನಕ್ಕೆ ಟ್ಯಾಕ್ಸೇ ಕಟ್ಟಕ್ಕಾಗಲ್ಲ. ಆಗ ತೆರಿಗೆ ಅಧಿಕಾರಿಗಳ ಮುಂದೆ ತಮ್ಮ ಕಷ್ಟ ಸುಖ ಹೇಳ್ಕೊಂಡ್ರೆ ಅವ್ರು ಏನಾದರೂ ರಿಯಾಯಿತಿ ತೋರಿಸ್ಬೋದಲ್ವಾ? ಖಂಡಿತ ಇಲ್ಲ ರಾಮು. ಸರ್ಕಾರನೇ ಎಷ್ಟೋ ರಿಯಾಯಿತಿಗಳನ್ನು ಎಲ್ಲರಿಗೂ ಕೊಟ್ಟಿರುತ್ತೆ ಆಯ್ತಾ. ಹೀಗಾಗಿ ಅದನ್ನೇ ಕಳೆದು ಉಳಿದ ಹಣಕ್ಕೆ, ಆಸ್ತಿ ಇತ್ಯಾದಿಗಳಿಗೆ ತೆರಿಗೆ ಕಟ್ಟಲೇಬೇಕಾಗುತ್ತೆ. ತೆರಿಗೆ ಅಧಿಕಾರಿಗಳು ಈ ವಿಷಯದಲ್ಲಿ ಎಲ್ಲರಿಗೂ ಒಂದೇ ನಿಯಮ ಅನುಸರಿಸ್ತಾರೆ. ಅವರು ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕೂಡ ವರ್ತಿಸ್ತಾ ಇರಬೇಕಾಗುತ್ತೆ. ಯಾರು ಏನು ಕಷ್ಟ ಸುಖ ಹೇಳ್ಕೊಂಡ್ರೂ ಕೂಡ ಅವರು ಆ ತೆರಿಗೆ ಕಟ್ಟೋದ್ರಿಂದ ಮುಕ್ತಗೊಳಿಸೋದಕ್ಕಾಗೋದಿಲ್ಲ. ಮತ್ತು ಅವರು ಕೂಡ ತೆರಿಗೆ ಕಟ್ಟಬೇಕಾಗುತ್ತಲ್ಲ, ಅದರಿಂದ ಅವ್ರಿಗೂ ಏನು ವಿನಾಯಿತಿ ಇಲ್ಲಪ್ಪ. ಅದಕ್ಕೆ ಈ ಗಾದೆ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ ಹಾಗೆ ಅನ್ನೋದು ಚಾಲ್ತಿಲ್ ಬಂದಿರಬೇಕು. ಖಂಡಿತ. ಮತ್ತೆ ಸುಂಕ, ಈ ತೆರಿಗೆ ಕಟ್ಟೋದು ಇದೆಲ್ಲ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅನ್ನೋದನ್ನ ಎಲ್ಲರೂ ಮನದಟ್ಟು ಮಾಡ್ಕೋಬೇಕು ರಾಮು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಜನರಿಂದ ತೆರಿಗೆ ರೂಪದಲ್ಲಿ ವಸೂಲಿ ಮಾಡಿದ ಹಣವನ್ನು ಜನಪರ ಕೆಲಸಗಳಿಗಾಗಿ, ಹಳ್ಳಿಯ, ನಾಡಿನ, ದೇಶದ ಅಭಿವೃದ್ಧಿ ಕೆಲಸಗಳಿಗಾಗಿ ಉಪಯೋಗಿಸಲಾಗುತ್ತಲ್ವಾ ಅಕ್ಕ. ಒಟ್ಟಿನಲ್ಲಿ ಸುಂಕದವನ ಮುಂದೆ ಅಂದ್ರೆ ಹಿಂದೆ ಹಳ್ಳಿಗಳಲ್ಲಿದ್ದ ಹಾಗೆ ಈಗ ಟ್ಯಾಕ್ಸ್ ಆಫೀಸರ್ ಮುಂದೆ ಏನೇ ಸುಖ ದುಃಖ ಹೇಳ್ಕೊಂಡ್ರು ಅದೆಲ್ಲ ಉಪಯೋಗ ಇಲ್ಲ. ಅವರು ಏನೂ ಸಹಾಯ ಮಾಡೋಕ್ಕಾಗೋದಿಲ್ಲ. ಅವರನ್ನು ಎಷ್ಟು ಗೋಗರಿದ್ರೂ ಏನೂ ಪ್ರಯೋಜನ ಆಗಲ್ಲ ಅನ್ನೋ ಹಾಗೆ ಕೆಲವು ವ್ಯಕ್ತಿಗಳ ಹತ್ರ ಎಷ್ಟೇ ಕಷ್ಟ ಸುಖ ಹೇಳ್ಕೊಂಡ್ರು ಏನೂ ಸಹಾಯ ಮಾಡಲ್ಲ. ಸಹಾಯ ಮಾಡೋ ಸ್ಥಿತಿಗತಿನಲ್ಲಿದ್ದರೂ ಆ ಮನಸ್ಸೇ ಇರೋದಿಲ್ಲ ಅಲ್ವೇನಕ್ಕ? ಮತ್ತು ಸುಂಕದ ಅಧಿಕಾರಿಗಳು ಸರ್ಕಾರದ ನಿಯಮ ಪಾಲಿಸಬೇಕಾಗಿರೋದ್ರಿಂದ ನಿಷ್ಠುರವಾದರೂ ಸರಿ ಪಾಲಿಸಲೇಬೇಕಾಗುತ್ತೆ ಅನ್ನೋ ಹಾಗೆ ಇಂಥ ವ್ಯಕ್ತಿಗಳು ಸಹಾಯ ಮಾಡಲೇಬಾರ್ದು ಅನ್ನೋ ನಿಷ್ಠುರತೆಯನ್ನು ಬೆಳೆಸ್ಕೊಂಡಿರ್ತಾರೆ. ಬೇಕಾದಷ್ಟು ದುಡ್ಡಿರುತ್ತೆ, ಇನ್ನೊಬ್ರಿಗೆ ಕೊಡಬೇಕು, ಸಹಾಯ ಮಾಡಬೇಕು ಅಂದಾಗ ಮನಸ್ಸೇ ಬರೋದಿಲ್ಲ ಅಷ್ಟೆ. ಇಂಥವ್ರ ಬಗ್ಗೆನೇ ಸರಿಯಾಗಿದೆ ಕಣಕ್ಕ ಗಾದೆ. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ ಹಾಗೆ ಅಂತ. ಯಾರಾದರೂ ಸುಖ ದುಃಖ ಹೇಳ್ಕೊಂಡ್ರೆ ಅವ್ರ ಟೈಮ್ ವೇಸ್ಟ್ ಅಷ್ಟೆ. ಓಹೋ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಈಗ ನನ್ನ ಟೈಮ್ ವೇಸ್ಟು ಅಷ್ಟೇ. ಅಕ್ಕ, ಕಾಲೇಜ್ಗೆ ಹೋಗಿ ಬಂದ್ಬಿಡ್ತೀನಿ. ಸಾಯಂಕಾಲ ಅಂಗಡಿ ಕಡೆಗೆ ಹೋಗೋಣ. ಪ್ಯಾಂಟು ಶರ್ಟು ತೆಕ್ಕೊಡ್ಬೇಕಲ್ಲಕ್ಕ, ಬೇಗ ರೆಡಿಯಾಗಿರಕ್ಕ. ಆಯ್ತಪ್ಪ. ಅಕ್ಕ, ಪ್ಯಾಂಟು ಶರ್ಟು ಜೊತೆ ಒಂದು ಟೀ ಶರ್ಟು ತೆಕ್ಕೊಟ್ಬಿಡಕ್ಕ ಪ್ಲೀಸ್. ಪಿಕ್ನಿಕ್ಕಿಗೆ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ಚೆನ್ನಾಗಿಲ್ದೆ ಏನು, ಚೆನ್ನಾಗಿ ಟ್ಯಾಕ್ಸ್ ಹಾಕ್ತೀಯ ಕಣೋ ನೀನು. ಹಾಗಲ್ಲಕ್ಕ, ನೀನು ತೆಕ್ಕೊಡ್ತೀಯ, ನಮ್ಮ ಅಕ್ಕ ಅಲ್ವಾ, ಒಳ್ಳೆ ಮನಸ್ಸಿನಿಂದು ಅಂತ ನಂಗೆ ಗೊತ್ತಿಲ್ವಾ? ಈಗ ತಿಂಡಿ ಕೊಡಕ್ಕ. ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀಯ ಮಣಿಮಣಿಯಾಗಿ. ಮತ್ತೆ ಬೇಗ ರೊಟ್ಟಿ ತಟ್ಬಿಡ್ತೀನಿ. ಒಂದು 4 ಈರುಳ್ಳಿ ಹೆಚ್ಚಿಕೊಟ್ಬಿಡಪ್ಪ ನೀನು ಜಾಣ. ಹೆಚ್ಚಿಕೊಡ್ತೀನಿ ಕಣಕ್ಕ, ಆದರೆ ಸರ್ವಿಸ್ ಟ್ಯಾಕ್ಸ್ ಕಟ್ಬೇಕು ನೀನು. ಆಯ್ತಪ್ಪ, ₹1 ಕೊಡ್ತೀನಿ ಹೋಗ್ಲಿ. ಅದೆಲ್ಲ ಆಗಲ್ಲಕ್ಕ, ₹100 ಬೇಕು. ಪಾಕೆಟ್ ಮನಿ ಬೇಕಲ್ವಾ? ಓಹೋ, ಓಕೆ. ಈಗ ಬೇಗ ಈರುಳ್ಳಿ ಹೆಚ್ಚಿಕೊಡು ನೋಡೋಣ ಜಾಣ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್.
ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.